ದೇವದೂತರು ರೆಕ್ಕೆ ಬೆಳೆದು ಆರಿ ಬರ್ತಾರೇನೋ. ಕರಿಯೋ ಕರಿ, ಈಗ ಕರಿಯಪ್ಪ, ನಾವು ಅವ್ರ ದರ್ಶನ ಪಡಿತೀವಿ. ಹಿಂದೆ ಬಿಟ್ಟು ನೋಡ್ರೆ ಜಗವನ್ನೇ ರಕ್ಷಿಸುವೆ, ಲೋಕವನ್ನೇ ಆಳುವೆ ಎಂದು ಸಾರಿ ಸಾರಿ 100 ಬಾರಿ ಹೇಳಿದರಲ್ಲ. ಈಗ ನೋಡಿ ಸಾರಿ ಸಾರಿ ಬೀಳುತ್ತಿರುವುದು. ಜೀವನ ನಂಬಿದ್ರೆ ನಮ್ ಕೆಲಸ ಆಗೋದಿಲ್ಲ. ಎಳೆಯನ್ನ ಎಳೆ ಹಾಕ್ರಿ. ಏಸು ಶಿಲುಬೆಯೊಂದಿಗೆ ಬಿದ್ದಾಗಲೆಲ್ಲ ಏಸುವಿನ ದೇಹಕ್ಕೆ ಅದೆಷ್ಟು ಗಾಯಗಳಾಗಿರಬಹುದು, ಆ ಯಾತನೆ ಅದೆಷ್ಟು ಘೋರವಾಗಿರಬಹುದು. ಬಿದ್ದಿರುವ ಯೇಸುವನ್ನು ಕನಿಕರದಿಂದ ನೋಡುವವರು ಯಾರೂ ಇಲ್ಲ. ಬದಲಾಗಿ ಚಾಟಿ ಏಟುಗಳು, ಸುತ್ತಲೂ ಇರುವ ಸೈನಿಕರು ಅದೆಷ್ಟು ಚಿತ್ರಹಿಂಸೆ ನೀಡಿರಬಹುದು. ಏಸು ಯಾರನ್ನೂ ಶಪಿಸಲಿಲ್ಲ, ಬದಲಾಗಿ ಮತ್ತೆ ಎದ್ದು ನಡೆಯುತ್ತಾರೆ. ನಾವು ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಗೆ, ಪದೇ ಪದೇ ಬರುವ ಸೋಲುಗಳಿಗೆ, ಅವಮಾನಗಳಿಗೆ ಎದೆಗುಂದಿ ವಿಚಲಿತರಾಗುತ್ತೇವೆ. ಅಯ್ಯೋ, ನನ್ನ ಜೀವನ ಮುಗಿದೇ ಹೋಯಿತು ಎಂದುಕೊಳ್ಳುತ್ತೇವೆ. ಆದರೆ ಮುಂದಿನ ನಮ್ಮ ಗುರಿಯತ್ತ ಹೆಜ್ಜೆ ಇಟ್ಟು ನಡೆಯುವಂತೆ ಓ ಯೇಸುವೆ ನಮಗೆ ಶಕ್ತಿ ನೀಡಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸೈನಿಕರು ಯೇಸುವಿನ ಬಟ್ಟೆಗಳ ಕಳಚಿದರು. ಇವರ ಕೊನೆಗೂ ಬಂದೇ ಬಿಟ್ಟು ಇನ್ನು ನಾನು ಮನೆಗೆ ಹೋಗೋಣ. ಪಾಸ್ಕ ಹಬ್ಬದ ಸಿದ್ಧತೆ ಎಲ್ಲ ಇವನಿಂದ ಕೆಟ್ಟೋಯ್ತು. ಸರಿ ಸರಿ ಸರಿ, ಇನ್ನೇಕೆ ತಡ, ಕಟ್ಟಿನಿ ಶಿಲುಬೆಯನ್ನು. ಹೇ, ಕಾಚೋ ಬಟ್ಟೆಗಳನ್ನು. ನಮ್ಮ ಬಟ್ಟೆಗಳು ಬರ್ತಾ ಇಲ್ಲ ಕೊಂಡ್ರು, ಏನು ಮಾಡೋದು? ಚರ್ಮ ಕಳ್ಕೊಂಡ್ಬಿಟ್ಟಿದೆ. ಹಂಗ ಬಟ್ಟೆಗಳು ಬರುತ್ತಲ್ಲ, ಏನೇ ಜ್ವರಗೆ ಚರ್ಮ ತಿಳ್ಕೊಂಬಿಡಿ. ಚೀಟಿ ಹಾಕೋಣ, ಯಾರಿಗೆ ಬರುತ್ತೋ ಅವನೇ ಅದೃಷ್ಟ ಅಂತಾನೋ. ಹಾಕು ಹಾಕು ಹಾಕು. ಯೋಹಾನ 1:29. ಇಗೋ ನೋಡಿ, ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಬಲಿ, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಬಲಿ ಅರ್ಪಣೆಗಾಗಿ ವೇದಿಕೆ ಸಿದ್ಧವಾಗಿದೆ. ಬಲಿ ಅರ್ಪಣೆಯ ಮುನ್ನ ಯೇಸುವಿನ ಶರೀರದ ನಗ್ನತೆಯನ್ನು, ಮುಟ್ಟಿದ ಬಟ್ಟೆಯನ್ನು ಸೈನಿಕರು ಎಳೆದು ಯೇಸುವನ್ನು ಬಹಿರಂಗವಾಗಿ ನಗರಾಗಿಸುತ್ತಾರೆ. ಕಲ್ವಾರಿ ಬೆಟ್ಟದ ತುದಿಯಲ್ಲಿ ಎಲ್ಲರೂ ನೋಡುತ್ತಿದ್ದಂತೆಯೇ ಯೇಸು ನಗುತ್ತಾರೆ. ಮನುಷ್ಯ ಕುಲಕ್ಕೆ ಅವಮಾನವಾಗುವಂತಹ ತಾಯಿ ಮರಿಯ ದುಃಖಭರಿತರಾಗಿ ನೋಡಿ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ. ವಿಧೇಯತೆ, ತಗ್ಗಿಸುವಿಕೆ, ದೀನತೆ, ಯೇಸು ಮರಣದವರೆಗೂ ಒಂದಿಷ್ಟು ಮಾನವೀಯತೆ, ಅನುಕಂಪ, ದೀನತೆ, ವಿಧೇಯತೆಯಿಂದ ಜೀವಿಸುವಂತಹ ನಿಮ್ಮ ಕೃಪೆಯಿಂದ ತುಂಬಿಸಿ ಯೇಸುವೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ.
ಆಶ್ಚರ್ಯ, ಈಗ ಸಾಯುತ್ತಿದ್ದಂತೆ ಕತ್ತಲಾಗುತ್ತಿದೆಯಲ್ಲ. ಅಂಧಕಾರ ಕಾಣುತ್ತಿರುವ ದೇವಾಲಯಕ್ಕೆ ಏನಾಗುತ್ತಿದೆ? ಈತ ನಿಜವಾಗಲೂ ದೇವರ ಪುತ್ರನೇ ಇರಬೇಕು. ಸಾಯುವಾಗಲೂ ನಮ್ಮ ಬಗ್ಗೆ ಒಂದು ಸಲ್ಲದ ಮಾತನ್ನು ಹೇಳಲಿಲ್ಲವಲ್ಲ. ಆಹಾ, ಇದೆಂತ ತಪ್ಪು ಮಾಡಿದೆವು. ದೇವರ ಪುತ್ರನನ್ನೇ ಶಿಲುಬೆಗೆ ಸಿಕ್ಕೊಂಡೆವಲ್ಲ. ಯೇಸುವೇ, ಯೇಸುವೇ, ನಮ್ಮನ್ನು ಕ್ಷಮಿಸು, ನಮಗೆ ದಯತ್ತು, ನಮ್ಮನ್ನು ಕಾಪಾಡಿ ಸ್ವಾಮಿ. ನೀವೇ ನಿಜವಾದ ದೇವಕುಮಾರರೆಂದು ನಾವು ನಂಬುತ್ತೇವೆ ಸ್ವಾಮಿ, ನಂಬುತ್ತೇವೆ. ಆಯ್ತಮ್ಮ, ಹೋಗೋಣ. ಹಾಗೆ ಒಂದು ನೋಡ್ಬೋದು. ಗೋಧಿಯ ಕಾಳು ಮಣ್ಣಿನಲ್ಲಿ ಬಿದ್ದು ಸಾಯದಿದ್ದರೆ ಅದು ಸಮೃದ್ಧಿಯಾಗಿ